ಹೇ ಎವ್ರಿವಾನ್, ಸೆಕೆಂಡ್ ಪಿ ಯು ಸಿ ಬಯಾಲಜಿ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸೊ 70 ಔಟ್ ಆಫ್ 70 ಸ್ಕೋರ್ ಮಾಡಬೇಕು ಅಂದ್ಕೊಂಡಿರೋರು, ಅಥವಾ 65+ ಔಟ್ ಆಫ್ 70 ಸ್ಕೋರ್ ಮಾಡಬೇಕು ಅಂದ್ಕೊಂಡಿರೋರು. ಬಟ್ ನಮಗೆ ಜಾಸ್ತಿ ಎಲ್ಲ ಚಾಪ್ಟರ್ಸ್ನೂ ಓದೋಕ್ಕಾಗಲ್ಲ. ನಾವು ಕಡಿಮೆ ಚಾಪ್ಟರ್ಸನ್ನು ಓದಿ ಜಾಸ್ತಿ ಮಾರ್ಕ್ಸನ್ನು ಹೇಗೆ ತೊಗೊಳ್ಬಹುದು ಅಂತ ಅನ್ನೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದಾದರೆ, ಪಾರ್ಟ್ ಎನಲ್ಲಿ ನಿಮಗೆ 20 ಇರುತ್ತೆ, ಪಾರ್ಟ್ ಬಿನಲ್ಲಿ ನಿಮಗೆ 5 ಕ್ವಶನ್ಸ್ ಇರುತ್ತೆ, ಪಾರ್ಟ್ ಸಿನಲ್ಲಿ 5 ಆನ್ಸರ್ ಮಾಡಬೇಕು, ಪಾರ್ಟ್ ಡಿನಲ್ಲಿ 4, ಹಾಟ್ಸ್ ಕ್ವಶನಲ್ಲಿ 1 ಆನ್ಸರ್ ಮಾಡಬೇಕು. ಹೌದಾ? ಸೊ ನೀವು ಬರೀ ಚಾಪ್ಟರ್ನ ವೇಟೇಜ್ ಮೇಲೆ ಓದ್ಕೊಂಡು ಹೋದ್ರಿ ಅಂತಂದರೆ ಯು ಮೇ ನಾಟ್ ಬಿ ಏಬಲ್ ಟು ಸ್ಕೋರ್ ದ ಮಾರ್ಕ್ಸ್, ಅಥವಾ ನಿಮಗೆ ಆ ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯಾವ ಥರ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಚಾಪ್ಟರ್ಸ್ನ ಯಾವ ತರಹ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಅಷ್ಟೇ ಚಾಪ್ಟರ್ಸಲ್ಲಿ ನಮ್ಗೆ ಇದು ಎಲ್ಲ ಪಾರ್ಟ್ಸು ಕವರ್ ಆಗಬೇಕು. ಅಂದರೆ ನಿಮಗೆ 5 ಕ್ವಶನ್ಸ್ ಅಟೆಂಪ್ಟ್ ಮಾಡೋಕ್ಕಾಗಬೇಕು, ಪಾರ್ಟ್ ಸಿನಲ್ಲಿ ಎಲ್ಲ ಕ್ವಶನ್ಸು, ಪಾರ್ಟ್ ಡಿನಲ್ಲಿ ಹಾಟ್ಸ್ ಎಲ್ಲ ಕ್ವಶನ್ಸನ್ನು ಅಟೆಂಪ್ಟ್ ಮಾಡೋಕ್ಕೆ ಆಗಬೇಕು. ಸೊ ಆ ತರಹದ ಚಾಪ್ಟರ್ಸನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಅದರ ಜೊತೆಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ 1 ಮಾರ್ಕ್ನ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು. ಸೊ ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ 5 ಮಾರ್ಕ್ಸ್ ಆ್ಯಂಡ್ ಹಾಟ್ಸ್ ಅಂದರೆ ಪಾರ್ಟ್ ಡಿಗೆ ಹಾಗೂ 1 ಮಾರ್ಕ್ನ ಕ್ವಶನ್ಸಿಗೆ ಇಂಪಾರ್ಟೆಂಟ್ ಇರುವಂಥ ಚಾಪ್ಟರ್ಸನ್ನು ನಾನು ನಿಮಗೆ ಮೊದಲು ಹೇಳ್ತೀನಿ. ನೋಡಿ, ನೀವಿಲ್ಲಿ ನೋಡ್ಬೋದು, ಈ 5 ಚಾಪ್ಟರ್ಸನ್ನು ಓದ್ಕೊಂಡು ಹೋದ್ರಿ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಆ್ಯಂಡ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ನಾನು ಯಾಕೆ ಇದೇ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡಿದ್ದೀನಿ? ನೀವು ಅಂದ್ಕೊಳ್ಬೋದು, ಮೊಲೆಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 14 ಮಾರ್ಕ್ಸ್ಗಿದೆ, ಅದನ್ನ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಅಂತ. ಸೊ ನನಗೆ ಅರ್ಥಕೊಂಡಿರೋ ಪ್ರಕಾರ ಮಕ್ಕಳಿಗೆ ಮೊಲೆಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಕಷ್ಟ ಆಗುತ್ತೆ. ಸೊ ದಟ್ಸ್ ವೈ ಆ ಚಾಪ್ಟರ್ ಬದಲು ಬೇರೆ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡಿ ನಾವು 5 ಮಾರ್ಕ್ನ ಕ್ವಶನ್ಸು, ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದಾ ಅಂತ ನಾನು ಯೋಚನೆ ಮಾಡಿದೆ. ಸೊ ನಾನು ಬ್ಲೂ ಪ್ರಿಂಟನ್ನು, ಮಾಡೆಲ್ ಕ್ವಶನ್ ಪೇಪರನ್ನು ಎರಡನ್ನೂ ಅನಲೈಸ್ ಮಾಡಿದಾಗ, ಸೊ ಐ ಗಾಟ್ ದೀಸ್ ಚಾಪ್ಟರ್ಸ್ ಟು ಬಿ ಈಸಿ ಆ್ಯಂಡ್ ವಿಲ್ ಗಿವ್ ಯು ಮೋರ್ ಮಾರ್ಕ್ಸ್ ಆಲ್ಸೋ. ಸೊ ಹಾಗಾಗಿ ನಾನು ಈ ಚಾಪ್ಟರ್ಸನ್ನು ನಿಮಗೆ ಇನ್ಕ್ಲೂಡ್ ಮಾಡಿದ್ದೀನಿ. ನೋಡಿ, ಇದರಿಂದ ನಿಮಗೆ 5 ಮಾರ್ಕ್ದು 4 ಅಟೆಂಪ್ಟ್ ಮಾಡಬೇಕು. ಹೌದಾ? ನೋಡಿ, ಹ್ಯೂಮನ್ ರಿಪ್ರೊಡಕ್ಷನಿಂದ 5 ಮಾರ್ಕ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಹಾಗೂ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 4 ಚಾಪ್ಟರ್ಸಿಂದ ನಿಮಗೆ 1 ಮಾರ್ಕ್ನ ಕ್ವಶನ್ಸ್ ಬರುತ್ತೆ. ಅದರ ಜೊತೆಗೆ ಬರುವಂತಹ 3 ಹಾಟ್ಸ್ ಕ್ವಶನ್ ಕೂಡ ನಾನು ಇಲ್ಲಿ ನಿಮಗೆ ಇನ್ಕ್ಲೂಡ್ ಮಾಡಿದ್ದೀನಿ ಚಾಪ್ಟರ್ಸು, ಅದೇ ಕ್ವಶನ್ಸಿಂದ, ಅದೇ ಚಾಪ್ಟರ್ಸಿಂದ ಬಂದಿದೆ. ಓಕೆ, ಸೊ 5 ಮಾರ್ಕ್ಸ್ ಡನ್, ಹಾಟ್ಸ್ ಕ್ವೆಶನ್ ಡನ್. ಇನ್ನು ನೆಕ್ಸ್ಟ್ 1 ಮಾರ್ಕ್ನದು ಸ್ಕೋರ್ ಮಾಡಬಹುದು ಅಂದ್ವಲ್ಲ, ಹೇಗೆ ಅಂತಂದರೆ ನೋಡಿ, 3 + 3 ಆ್ಯಂಡ್ ದೆನ್ 3 9 + 1 10. ನೀವು 1 ಮಾರ್ಕ್ಸ್ನ ಕ್ವಶನ್ಸು ಇಲ್ಲೇ ಬಂದುಬಿಡ್ತು. ನೋಡಿ, ಎಷ್ಟಾಯಿತು ನಿಮಗೆ? 10 ಮಾರ್ಕ್ಸು 1 ಮಾರ್ಕ್ನ ಕ್ವಶನ್ಸ್ ಅಂದರೆ 1 ಮಾರ್ಕಲ್ಲಿ 10 ಕ್ವಶನ್ಸನ್ನು ನೀವು ಆನ್ಸರ್ ಮಾಡ್ತೀರಾ. ಇದರಲ್ಲಿ 5 ಮಾರ್ಕ್ಸಲ್ಲಿ 4 ಕ್ವಶನ್ ಅಟೆಂಪ್ಟ್ ಮಾಡಬೇಕು, ನೀವು ಅದನ್ನು ಮಾಡ್ಬೋದು. ಆ್ಯಂಡ್ ಹಾಟ್ಸಲ್ಲಿ 1 ಕ್ವಶನ್ ಅಟೆಂಪ್ಟ್ ಮಾಡಬೇಕು, ಮಾಡ್ತೀರಾ. ಸೊ ಓಕೆ, ಬರೀ 5 ಮಾರ್ಕು ಹಾಟ್ಸು 1 ಮಾರ್ಕ್ದಾಯಿತು. ಬಿ ಮತ್ತು ಸಿ ಪಾರ್ಟನ್ನು ಹೇಗೆ ಕವರ್ ಮಾಡಬೇಕು? ಅದರಲ್ಲಿ 5 ಕ್ವಶನ್ ಅಟೆಂಪ್ಟ್ ಮಾಡಬೇಕಲ್ವಾ? ಇದರಲ್ಲಿ ನೋಡಿ, ಬರೀ ನಿಮಗೆ ಇದರಲ್ಲಿ 4 ಸಿಗ್ತಾ ಇದೆ, 3 ಮಾರ್ಕ್ಸ್ದು ಓನ್ಲಿ 2 ಇದೆ. ಸೊ ಇದಕ್ಕೇನು ಮಾಡಬೇಕು ಅಂತಂದರೆ, ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ನೋಡಿದ್ವಿ. ನಾವು ಲೆಟ್ ಅಸ್ ಸಿ ಈಸಿ ಚಾಪ್ಟರ್ಸ್ ಫಾರ್ ಸ್ಕೋರಿಂಗ್ 2 ಮಾರ್ಕ್ ಆ್ಯಂಡ್ 3 ಮಾರ್ಕ್. ಯಾಕಂದರೆ 2 ಮಾರ್ಕ್ 3 ಮಾರ್ಕ್ನ ಕ್ವಶನ್ಸ್ ನಿಮಗೆ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸಿಂದ ತೆಗಿಯೋದಿಲ್ಲ. ಅಂದರೆ ತೆಗೆದ್ರೂ ಕೂಡ ಎಲ್ಲೋ ಒಂದೆರಡು ತೆಗಿತಾರೆ. ಬಿಕಾಸ್ ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ಸಿಂದ 5 ಮಾರ್ಕ್ಸ್ನ ಕ್ವಶನನ್ನು ಅವರು ತೆಗಿಲೇಬೇಕು. ಹಾಗಾಗಿ ಅಲ್ಲಿ 5 ಮಾರ್ಕ್ನ ಕ್ವಶನ್ಸ್ ಕಂಪಲ್ಸರಿಯಾಗಿ ಜಾಸ್ತಿ ವೇಟೇಜ್ ಇರೋ ಚಾಪ್ಟರಿಂದ ಬಂದೇ ಬರುತ್ತೆ. ಸೊ 2-3 ಮಾರ್ಕ್ನ ಕ್ವಶನ್ಸ್ ಅವರು ಯಾವುದರಿಂದ ತೆಗಿಬೇಕು ಅಂದರೆ, ಅವರು ಈಸಿ ಚಾಪ್ಟರ್ಸಿಂದಾನೇ 2-3 ಮಾರ್ಕ್ನ ಕ್ವಶನ್ಸನ್ನು ತೆಗಿಬೇಕಾಗುತ್ತೆ. ಐ ಮೀನ್ ಕಡಿಮೆ ವೇಟೇಜ್ ಇರುವಂಥ ಚಾಪ್ಟರ್ಸಿಂದಾನೇ ತೆಗಿಬೇಕಾಗುತ್ತೆ. ಸೊ ಹಾಗಿದ್ರೆ ಯಾವುದದು ಕಡಿಮೆ ವೇಟೇಜ್ ಇರುವಂಥ ಚಾಪ್ಟರ್ಸ್ ಅಂದರೆ ನೋಡಿ, ಆ್ಯಂಡ್ ದಟ್ ಟು ಈಸಿ ಚಾಪ್ಟರ್ಸ್. ಸೊ ಲೆಟ್ ಮಿ ಟೆಲ್ ಯು, ರಿಪ್ರೊಡಕ್ಟಿವ್ ಹೆಲ್ತ್, ಇದರಿಂದ ನೋಡಿ ನಿಮಗೆ 2 ಮಾರ್ಕ್ನದ್ದು 2 ಕ್ವಶನ್ ಬರ್ತಾ ಇದೆ. ಎವಲ್ಯೂಷನಿಂದ 2 ಮಾರ್ಕ್ನದ್ದು 1 ಕ್ವಶನ್ ಬರುತ್ತೆ, ಆ್ಯಂಡ್ 3 ಮಾರ್ಕಿಂದು 1 ಕ್ವಶನ್ ಬರುತ್ತೆ. ಬಿ ಟಿ ಅಪ್ಲಿಕೇಶನ್ಸಿಂದ ನೋಡಿ ನಿಮಗೆ 3 ಮಾರ್ಕ್ಸ್ನದ್ದು 2 ಕ್ವಶನ್ಸ್ ಬರ್ತಾ ಇದೆ. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಿಂದ 3 ಮಾರ್ಕ್ನದ್ದು 1 ಕ್ವೆಶನ್ ಬರ್ತಾ ಇದೆ. ನೋಡಿ, ನೀವು ನಮಗೆ ಇಲ್ಲ ಈ 4 ಚಾಪ್ಟರ್ಸಲ್ಲಿ ಒಂದ್ರ ಬದಲು ನಾನು ಎಕೋಸಿಸ್ಟಮನ್ನು ಸ್ವ್ಯಾಪ್ ಮಾಡ್ತೀನಿ ಅಂತಂದರೆ ಇಟ್ಸ್ ಯೋರ್ ವಿಶ್. ನೀವು ಎಕೋಸಿಸ್ಟಮನ್ನು ಕೂಡ ಸ್ವ್ಯಾಪ್ ಮಾಡ್ಬೋದು. ಯಾಕಂದರೆ ಎಕೋಸಿಸ್ಟಮಲ್ಲೂ ನೋಡಿ 2 ಮಾರ್ಕ್ನದ್ದು 1 ಕ್ವಶನ್ ಇದೆ, 3 ಮಾರ್ಕ್ನದ್ದು 1 ಕ್ವಶನ್ ಇದೆ. ಬಟ್ ಎಕೋಸಿಸ್ಟಮ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು ಮಕ್ಕಳಿಗೆ ಅಂತ ಹೇಳಿ ನಾನು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ನ ಇನ್ಕ್ಲೂಡ್ ಮಾಡಿದೆ. ಇಫ್ ಯು ಆರ್ ಫೀಲಿಂಗ್ ಈಸಿ ಫಾರ್ ಎಕೋಸಿಸ್ಟಮ್ ಚಾಪ್ಟರ್, ದೆನ್ ಯು ಕ್ಯಾನ್ ಸ್ವ್ಯಾಪ್ ಇಟ್ ವಿತ್ ಅನದರ್ ಚಾಪ್ಟರ್. ಅಂತಂದರೆ ಇದರಲ್ಲಿ ಕೊಟ್ಟಿರುವಂಥ 4 ಚಾಪ್ಟರ್ಸಲ್ಲಿ ಯಾವುದಾದ್ರೂ 1 ಚಾಪ್ಟರ್ ಬದಲು ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಓಕೆ, ಸೊ ಅದರಿಂದ ಕೂಡ ನಿಮಗೆ 2-3 ಮಾರ್ಕ್ಸ್ನದ್ದು ನೋಡಿ, 2-3 ಮಾರ್ಕ್ಸ್ನದ್ದು ನೋಡಿ ನಿಮಗೆ ಇಲ್ಲಿ 3 ಕ್ವೆಶನ್ ಸಿಗ್ತಾ ಇದೆ. ಅಗೇನ್ ಇಲ್ಲಿ ನಿಮಗೆ 4 ಕ್ವಶನ್ ಸಿಗ್ತಾ ಇದೆ. ಇದು 4 ಚಾಪ್ಟರ್ಸು
ಪ್ಲಸ್ ಇದು 5 ಚಾಪ್ಟರ್ಸ್ ಅಂದರೆ ಎಷ್ಟಾಯಿತು, 9 ಚಾಪ್ಟರ್ಸಿಂದ ನಿಮಗೆ ಪಾರ್ಟ್ ಬಿ ನಲ್ಲಿ ಎನಿ 5 ಅಂತ ಹೇಳಿದರು ನೋಡಿ, ಇಲ್ಲೇ ನಿಮಗೆ 4 ಕ್ವಶನ್ ಆಗಿತ್ತು, ಪ್ಲಸ್ ಇಲ್ಲಿ 3 ಕ್ವಶನ್ಸ್ ಅಂದರೆ ಎಷ್ಟಾಯಿತು ನೋಡಿ, ಯು ಆರ್ ಹ್ಯಾವಿಂಗ್ 7 ಆಪ್ಷನ್ಸ್. ಆ್ಯಂಡ್ ಫಾರ್ ಸಿ 2 ಕ್ವಶನ್ಸು ಪ್ಲಸ್ 1 2 3 4 ಪ್ಲಸ್ 2 ಅಂತಂದರೆ ಪಾರ್ಟ್ ಸಿಗೆ ನಿಮಗೆ 6 ಆಪ್ಷನ್ಸ್ ಸಿಕ್ತು. ಆ್ಯಂಡ್ ಪಾರ್ಟ್ ಡಿ ನಲ್ಲಿ ನಿಮಗೆ ಸೊ ಇದಕ್ಕೆ ಯಾವುದೇ ಪಾರ್ಟ್ ಡಿ ಅಂತಂದರೆ 5 ಮಾರ್ಕ್ನ ಕ್ವಶನ್ಸ್ ಯಾವುದು ಬರ್ತಾ ಇಲ್ಲ ಈ ಚಾಪ್ಟರ್ಸಿಂದ, ಬಿಕಾಸ್ ಇದಕ್ಕೆಲ್ಲ ಕಡಿಮೆ ವೇಟೇಜ್ ಇರೋದ್ರಿಂದ ಆಬ್ವಿಯಸ್ಲಿ ಇದರಿಂದ 2-3 ಮಾರ್ಕ್ನ ಕ್ವಶನ್ಸ್ನೇ ಅವರು ತೆಗಿಬೇಕು. ಹಾಗಾಗಿ ನಾ ಈ ಚಾಪ್ಟರ್ಸನ್ನು ನಿಮಗೆ 2-3 ಮಾರ್ಕಿಗೆ ಇನ್ಕ್ಲೂಡ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಎ ನಲ್ಲಿ 1 ಮಾರ್ಕ್ನದ್ದು ಎಷ್ಟು ಸ್ಕೋರ್ ಮಾಡ್ಬೋದು ಅಂದರೆ ಇಲ್ಲಿ 10 ಕ್ವಶನ್ಸ್ ಆಗಿತ್ತು, ಜೊತೆಗೆ ಇದರಿಂದ ನೋಡಿ ನಿಮಗೆ ಅಗೇನ್ 5 ಕ್ವಶನ್ಸ್. ಸೊ 10 + 5 ಎಷ್ಟಾಯಿತು, ಯು ಕ್ಯಾನ್ ಸ್ಕೋರ್ 15 ಮಾರ್ಕ್ಸ್ ಬೈ ರೀಡಿಂಗ್ ದೀಸ್ 9 ಚಾಪ್ಟರ್ಸ್ 1 ಮಾರ್ಕಲ್ಲಿ. ಸೊ ಇದರಿಂದ ನಿಮಗೆ 15 ಕ್ವಶನ್ಸ್ ಅಂತಂದರೆ 15 ಮಾರ್ಕ್ ಆಯಿತು. ಆ್ಯಂಡ್ ಇದರಿಂದ ಔಟ್ ಆಫ್ 7 ನೀವು ಆರಾಮಾಗಿ 5 ಆನ್ಸರ್ ಮಾಡ್ತೀರಾ, 2 10 ಮಾರ್ಕ್ಸ್ ಆಯಿತು. ಆ್ಯಂಡ್ 5 ಔಟ್ ಆಫ್ 6 ಕ್ವಶನಲ್ಲಿ ನೀವು ಆರಾಮಾಗಿ 5 ಕ್ವಶನನ್ನು ಬರೀಬಹುದು. 5 3 ಯು ಕ್ಯಾನ್ ಸ್ಕೋರ್ 15 ಫುಲ್ ಮಾರ್ಕ್ಸು. ಪಾರ್ಟ್ ಸಿ ನಲ್ಲಿ ಫುಲ್ ಮಾರ್ಕ್ಸು, ಪಾರ್ಟ್ ಡಿ ನಲ್ಲಿ ಫುಲ್ ಮಾರ್ಕ್ಸ್ ಬಂತು. ಆ್ಯಂಡ್ ಪಾರ್ಟ್ ಸಿ ನಲ್ಲಿ ಪಾರ್ಟ್ ಬಿ ನಲ್ಲಿ ಫುಲ್ ಮಾರ್ಕ್ಸ್ ಬಂತು. ಇನ್ನು ಪಾರ್ಟ್ ಡಿ ನಲ್ಲಿ ನೋಡಿ ಔಟ್ ಆಫ್ 4 ನೀವು 4 ಆನ್ಸರ್ ಮಾಡಿದರೆ ಏನಾಗುತ್ತೆ ನಿಮಗೆ, ಯು ವಿಲ್ ಗೆಟ್ 20 ಮಾರ್ಕ್ಸ್. ಆ್ಯಂಡ್ ಹಾಟ್ಸ್ನದ್ದು 3 ಆಪ್ಷನ್ಸಲ್ಲಿ ನೀವು ಯು ಹ್ಯಾವ್ 3 ಆಪ್ಷನ್ಸ್ ಫಾರ್ ದಿಸ್. ಸೊ ಫ್ರಮ್ ದ್ಯಾಟ್ ಯು ಕ್ಯಾನ್ ಆನ್ಸರ್ ಫಾರ್ 1 ಕ್ವೆಶನ್, ದೆನ್ 5 ಮಾರ್ಕ್ಸ್ ಆಯಿತು. ಸೊ ಟೋಟಲ್ ಆಗಿ ನೋಡಿ ನಿಮಗೆ ಪಾರ್ಟ್ ಬಿ ಸಿ ಡಿ ನಲ್ಲಿ ಫುಲ್ಲು ಮಾರ್ಕ್ಸ್ ಸಿಗ್ತಾ ಇದೆ. ನಿಮಗೆ ಮಾರ್ಕ್ಸ್ ಹೋಗ್ತಾ ಇರೋದು ಒಂದೇ ಒಂದು ಪಾರ್ಟ್ ಎ ನಲ್ಲಿ, ಯಾಕಂದರೆ 20 ಕ್ವಶನ್ ಬದಲಾಗಿ ನಿಮಗೆ 15 ಮಾತ್ರ ಆನ್ಸರ್ ಮಾಡಲಿಕ್ಕಾಗಿದೆ. ನೀವು ಓದಿಲ್ಲ ಅಂದ್ರೂ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮಾಲಿಕ್ಯುಲರ್ ಬೇಸಿಸ್ ನಾನು ಓದಿಲ್ಲ ರೀ ಪ್ರಿಪೇರ್ ಆಗುವಾಗ, ನನಗೆ ಅದರಿಂದ ಕ್ವಶನ್ ಬಂದರೆ ಹಾಕೋಕ್ಕಾಗುತ್ತಾ? ಅಫ್ಕೋರ್ಸ್ ನೀವು ಹಾಕ್ಬೋದು. ನೀವು ಪ್ರಿಪರೇಟ್ರಿಗೆ ಓದಿರ್ತೀರಾ, ಮಿಡ್ ಟರ್ಮಿಗೆ ಓದಿರ್ತೀರಾ, ಅಥವಾ ನಿಮಗೆ ಹೆಂಗೋ ಅಥವಾ ಗೆಸ್ ವರ್ಕ್ ಮಾಡಿ ನೀವು ಹಾಕಿರ್ಬೋದು, ಅದು ಕರೆಕ್ಟ್ ಆಗಿರಬಹುದು. ಸೊ ಆ ತರಹನೂ ನಿಮಗೆ ಏನು ಮಾಡ್ಬೋದು, 15+ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆರಾಮಾಗಿ ನೋಡಿ ನಿಮಗೆ 65+ ನಿಮಗೆ ಇಲ್ಲಿ ಸ್ಕೋರ್ ಆಗುತ್ತೆ, ಬಿಕಾಸ್ ಪಾರ್ಟ್ ಎ ಒಂದನ್ನು ಬಿಟ್ಟು ಎಲ್ಲದರಲ್ಲೂ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಆರಾಮಾಗಿ 65+ ನೀವು ಸ್ಕೋರ್ ಮಾಡಬಹುದು. ಇಲ್ಲ ನಮಗೆ ಸ್ವಲ್ಪ 5 ಮಾರ್ಕ್ಸ್ನದ್ದು ಫುಲ್ ಬಾರ್ಡರ್ ಲೈನಿಗೆ ಆಗಿಬಿಟ್ಟಿದೆ, 4ಕ್ಕೆ 4 ಅಟೆಂಪ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ವೇಳೆ ಅಂದರೆ ಅದಕ್ಕೂ ಆಪ್ಷನ್ಸ್ ಇದೆ. ನೋಡಿ ಇಲ್ಲಿ 5 ಮಾರ್ಕ್ನದ್ದು ಬೇರೆ ಬೇರೆ ಚಾಪ್ಟರ್ಸಿಂದ ಯಾವುದರಿಂದ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ನಿಮ್ಗೆ ಈ 5 ಚಾಪ್ಟರ್ಸ್ ಜೊತೆಗೆ ನೀವು ಇಲ್ಲ ಇದರಲ್ಲಿ ಯಾವುದಾದ್ರೂ ಡಿಫಿಕಲ್ಟ್ ಆಗುತ್ತೆ ಅಂದರೆ ಈ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ರೈಟ್. ಬಟ್ ಕಂಪಲ್ಸರಿಯಾಗಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ವರೆಗೂ ನೀವು ಓದಿರಿ. ಓಕೆ, ನೀವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ತೆಗಿತೀರಾ ಅಂತಂದರೆ ನಿಮ್ಗಲ್ಲಿ 13 ಮಾರ್ಕ್ಸ್ನದ್ದು ಲಾಸ್ ಆಗುತ್ತೆ. ಸೊ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಓದಬೇಕು. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿವರೆಗೂ ನೀವು ಕರೆಕ್ಟಾಗಿ ಓದಿ. ಇಲ್ಲ ನಾವು ಮಾಲಿಕ್ಯುಲರ್ ಬೇಸಿಸ್ ಓದ್ತೀವಿ ಅಂದರೆ ಫೈನ್, ಈ 4ರಲ್ಲಿ ಯಾವುದಾದ್ರೂ ನೀವು ಡಿಲೀಟ್ ಮಾಡಿ. ಮಾಲಿಕ್ಯುಲರ್ ಬೇಸಿಸ್ ಓದ್ತೀನಿ ಅಂದರೆ ಯಾವುದಾದ್ರೂ ಡಿಲೀಟ್ ಮಾಡಿ ಇದನ್ನು ಪ್ಲೇಸಿಗೆ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಈ 4 ಚಾಪ್ಟರ್ಸು ಕಂಪಲ್ಸರಿ ಆಗಿರಲಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಬದಲು ನಾವು ಬೇರೆದು ಹಾಕ್ಕೊಳ್ತೀವಿ ಅಂದರೆ BT ಪ್ರಿನ್ಸಿಪಲ್ಸ್ ಇದೆ, ಅದರಿಂದ 5 ಮಾರ್ಕ್ಸ್ನ ಕ್ವಶನ್ ಇದೆ. ಆರ್ಗಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ನಿಂದಾನು 5 ಮಾರ್ಕ್ನ ಕ್ವಶನ್ ಇದೆ, ರೈಟ್. ಸೊ ಈ 3ರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಎಕ್ಸ್ಟ್ರಾ ಓದಿದ್ರಿ ಅಂದರೆ ಅಲಾಂಗ್ ವಿತ್ ದೀಸ್ 5 + 1, ಸೊ ಇನ್ನೊಂದು ಚಾಪ್ಟರ್ ಓದಿದ್ರಿ ಅಂತಂದರೆ ನಿಮಗೆ ಈ 4 ಕ್ವಶನ್ ಬದಲು 5 ಕ್ವಶನ್ ಆಪ್ಷನ್ 6 ಸಿಗುತ್ತೆ. ಸೊ ಔಟ್ ಆಫ್ 5 ನೀವು 4ನ್ನ ಆನ್ಸರ್ ಮಾಡಬಹುದು. ಎಸ್ ನೋಡಿ, ಇದು ನಾನು ಬ್ಲೂ ಪ್ರಿಂಟ್ ನೋಡಿ ಅಲ್ಲ, ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ ಪ್ರತಿ ಚಾಪ್ಟ್ರಿಂದ ಯಾವ್ಯಾವ ಚಾಪ್ಟ್ರಿಂದ ಏನೇನು ಕ್ವಶನ್ ಬಂದಿದೆ ಅಂತ ನೋಡಿಬಿಟ್ಟು ನಾನು ನಿಮಗೆ ಈ ಮಾರ್ಕ್ಸಿಂದು ಇದನ್ನು ಕ್ವಶನ್ಸ್ದು ನಾನು ರೆಡಿ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಬ್ಲೂ ಪ್ರಿಂಟಲ್ಲಿ ಏನು ಕೊಟ್ಟಿದ್ರು, 3 ಮಾರ್ಕ್ಸ್ನದ್ದು ಓನ್ಲಿ 6 ಆಪ್ಷನ್ಸ್ ಅಷ್ಟೇ ಕೊಟ್ಟಿದ್ರು ಬ್ಲೂ ಪ್ರಿಂಟ್ ಪ್ರಕಾರ. ಬಟ್ ಆ್ಯಕ್ಚುಯಲ್ ಆಗಿ 8 ಆಪ್ಷನ್ಸ್ ಕೊಡಬೇಕಿತ್ತು, 8 ಕ್ವಶನ್ಸ್ ಕೊಡಬೇಕಿತ್ತು. ಸೊ ಅದು ಯಾವ್ಯಾವ ಚಾಪ್ಟ್ರಿಂದ ಬಂದಿದೆ ಅಂತ ಹೇಳಿಬಿಟ್ಟು ನಾನು ನೋಡಿಕೊಂಡು ನಿಮ್ಗೆ ಇದರಲ್ಲಿ ಹಾಕಿದ್ದೀನಿ ನೋಡಿ. 1 2 3 4 5 6 7 8 ಓಕೆ. ಸೊ ಈ ಎಲ್ಲ ಚಾಪ್ಟರ್ಸಿಂದ ಬಂದಿದೆ. ಸೊ ಬ್ಲೂ ಪ್ರಿಂಟಲ್ಲಿ ಆಗಿರುವಂಥ ಒಂದು ಸಣ್ಣ ಮಿಸ್ಟೇಕ್ ಆಗಿತ್ತದು. ಸೊ ಅದನ್ನು ನಾನು ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿಬಿಟ್ಟು ನಿಮ್ಗೆ ಇದರಲ್ಲಿ ಎಕ್ಸಾಕ್ಟ್ ಬ್ಲೂ ಪ್ರಿಂಟನ್ನು ಇದರಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ನೀವು ಇದನ್ನು ಒಂದು ಸರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆರ್ ಎಲ್ಸ್ ನಿಮಗೆ ಇದನ್ನು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕ್ತೀನಿ. ನೀವು ಇದನ್ನು ನೋಡಿಕೊಂಡು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ನಿಮಗೂ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ
ವೆಲ್, ಸೊ ಇದು 65+ ಬಗ್ಗೆ ಆಗಿತ್ತು. ನೋಡಿ, ನಾವಿವಾಗ 70 ಔಟ್ ಆಫ್ 70 ಸ್ಕೋರ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ನೋಡಿ ಇಲ್ಲಿಗೆ ನಿಮ್ಮದು 65+ ಆಯಿತು. ನಿಮಗೆ ಮಾರ್ಕ್ಸ್ ಹೋಗ್ತಾ ಇರೋದು ಎಲ್ಲಿರಿ? ಪಾರ್ಟ್ ಎನಲ್ಲಿ, ಅಂದರೆ ನಿಮ್ಮದು 1 ಮಾರ್ಕ್ನ ಕ್ವಶನ್ಸಲ್ಲಿ ನಿಮಗೆ ಮಾರ್ಕ್ಸ್ ಹೋಗ್ತಾ ಇದೆ. ಸೊ 1 ಮಾರ್ಕ್ನ ಕ್ವಶನ್ಸಿಗೆ ಏನು ಮಾಡ್ತೀರಾ ನೀವು? ನೋಡಿ, ಈ 1 ಮಾರ್ಕ್ನ ಕ್ವಶನ್ಸ್ದು ನಿಮ್ಗೆ ಹೋಗ್ತಾ ಇದೆ ಅಲ್ವಾ? ಸೊ ಹಾಗಿದ್ರೆ ಏನು ಮಾಡಬೇಕು ನೀವು? ನಾನು ಹೇಳ್ದ ಹಾಗೆ ಆಬ್ವಿಯಸ್ಲಿ ನಿಮಗೆ ಪ್ರೀವಿಯಸ್ ನಾಲೆಜಿಂದ ನೀವು ಆನ್ಸರ್ ಮಾಡಬಹುದು, ರೈಟ್? ಅಂದರೆ ಕೆಲವೊಂದಿಷ್ಟು ಕ್ವಶನ್ಸಿಗೆ ನಿಮಗೆ ಆನ್ಸರ್ ಗೊತ್ತಿರಬಹುದು, ಅಥವಾ ನೀವು ಗೆಸ್ ವರ್ಕ್ ಮಾಡಿ ಆನ್ಸರ್ ಮಾಡ್ಬೋದು. ಆರ್ ಎಲ್ಸ್ ನಾವು ಗೆಸ್ ಮೇಲೆ ಡಿಪೆಂಡ್ ಆಗಲ್ಲ, ನಾವು ತಿಳ್ಕೊಂಡು ಬರಿತೀವಿ ಅಂತಂದರೆ ಯು ಕ್ಯಾನ್ ಟ್ರೈ ಟು ರೀಡ್ ದೀಸ್ ಚಾಪ್ಟರ್ಸ್. BT ಪ್ರಿನ್ಸಿಪಲ್ಸ್ ಚಾಪ್ಟರ್ನ ಒಂದು ಸಲ ಓದ್ಕೊಳ್ಳಿ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ನ ಒಂದು ಸಲ ಓದ್ಕೊಳ್ಳಿ, ಎಕೋಸಿಸ್ಟಮನ್ನು ಒಂದು ಸರ್ತಿ ಓದಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸನ್ನು ತುಂಬ ದೊಡ್ಡದಿದೆ, ಓದಲಿಕ್ಕಾಗಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಡೂ ಸಮ್ ವರ್ಕ್ ಲೈಕ್ ನೀವು ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರ್ಸನ್ನು ನೋಡಿ, ಅಥವಾ ಬೇರೆ ಬೇರೆ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ನೋಡಿಬಿಟ್ಟು ನೀವು ಅದರಲ್ಲಿ ಯಾವ ಥರ ಕ್ವೆಶನ್ ಬಂದಿದೆ ಅಂತ ನೋಡಿಕೊಂಡು ಆ ತರಹ ಕೂಡ ನೀವು ಪ್ರಿಪೇರ್ ಆಗ್ಬೋದು, ನಿಮಗೆ ಪೂರ್ತಿ ಚಾಪ್ಟರ್ ಓದೋಕ್ಕೆ ಇಷ್ಟ ಇಲ್ಲ ಅಂತಂದರೆ. ಓಕೆ, ಸೊ ಈ ರೀತಿಯಾಗಿ ನಾವು ಕಡಿಮೆ ಮಾರ್ಕ್ ಚಾಪ್ಟರ್ಸನ್ನು ಓದ್ಬಿಟ್ಟು ಮೋರ್ ಮಾರ್ಕ್ಸನ್ನು ತೊಗೊಳ್ಬೋದು. ನೋಡಿ, ಇದರಲ್ಲಿ ನೀವು ಏನು ಅಂತಂದರೆ ತುಂಬ ಜಾಣತನ ಉಪಯೋಗಿಸೋಕ್ಕೆ ಹೋಗಬೇಡಿ, ಲೈಕ್ 9ಕ್ಕಿಂತ ಇನ್ನೂ ಕಡಿಮೆ ಓದಿದರೆ ಹೇಗೆ ಅಂಥೇಳಿ. ನೋ, ನೀವು 65+ ಏಮ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಸ್ವಲ್ಪನಾದರೂ ಡೆಡಿಕೇಶನ್ ಹಾರ್ಡ್ ವರ್ಕ್ ಇರಬೇಕಾಗುತ್ತೆ. ಸೊ ಈ 9 ಚಾಪ್ಟರ್ಸ್ ನಾನು ಏನು ಹೇಳಿದ್ದೀನಿ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಐ ವಾಂಟ್ ಟು ಟೆಲ್ ಯು ಅನದರ್ ಥಿಂಗ್, ಏನಂದರೆ ಈಗ 2 ಮಾರ್ಕ್ಸಿಂದು ರಿಪ್ರೊಡಕ್ಟಿವ್ ಹೆಲ್ತಿಂದ 2 ಬಂದಿದೆ ಅಂದರೆ 2 ಬರುತ್ತೆ? ನೋ, ನಾನು ನಿಮಗೆ ಆ ಅಶ್ಯೂರೆನ್ಸ್ ಕೊಡಲಿಕ್ಕಾಗಲ್ಲ. ಯಾಕಂದರೆ ಅದಕ್ಕೆ 6 ಮಾರ್ಕ್ಸ್ ಇದೆ. ಅವ್ರು ಈ ತರಹ ಮಾಡ್ಬೋದು, 2 ಮಾರ್ಕಿಂದ ಒಂದು ಕ್ವಶನ್ ಕೇಳಿ, 3 ಮಾರ್ಕಿಂದ ಒಂದು ಕ್ವಶನ್ ಕೇಳ್ಬೋದು, 1 ಮಾರ್ಕಿಂದ ಒಂದು ಕ್ವಶನ್ ಕೇಳಿ. ಸೊ ಅಲ್ಲೂ ಕೂಡ 6 ಮಾರ್ಕ್ಸ್ ಆಗುತ್ತಲ್ವಾ? ಓಕೆ, ಸೊ ಯಾಕೆ ಈ ಈಸಿ ಚಾಪ್ಟರ್ಸನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ಇದರಿಂದ ನಿಮಗೆ 5 ಮಾರ್ಕ್ ಅಂತೂ ಬರಲ್ಲ. ಬಂದರೆ 2 ಮಾರ್ಕು 3 ಮಾರ್ಕಲ್ಲೇ ಕ್ವಶನ್ ಕೇಳ್ತಾರೆ. ನಿಮಗೆ ಬೇಕಾಗಿರೋದು 2 ಮಾರ್ಕ್ 3 ಮಾರ್ಕಿನ ಕ್ವಶನ್ಸಿಗೆ ಈ ಚಾಪ್ಟರ್ಸು. ಸೊ ಹಾಗಾಗಿ ಇದರಲ್ಲಿ 4ನ್ನು ಚೂಸ್ ಮಾಡಿ ಓದಿ. ಇದರಲ್ಲಿ ನಿಮಗೆ 5 ಮಾರ್ಕು ಹಾಟ್ಸ್ನ ಕ್ವಶನ್ ಬೇರೆ ಯಾವ ಚಾಪ್ಟರ್ಸಲ್ಲೂ ಬರಲ್ಲ. ಆ ಪಾರ್ಟ್ ಡಿಯನ್ನು ಮತ್ತು ಪಾರ್ಟ್ ಎನ್ನು ಟಚ್ ಮಾಡಬೇಕು ಅಂದರೆ ಈ ಚಾಪ್ಟರ್ಸನ್ನು ಓದಿ. ನಿಮಗೆ ಪಾರ್ಟ್ ಎ ಮತ್ತು ಪಾರ್ಟ್ ಡಿ ಹಾಟ್ಸ್ ಇದರಲ್ಲಿ ಕವರ್ ಆಗಿಬಿಡುತ್ತೆ. ಪಾರ್ಟ್ B, C ನಿಮಗೆ ಈ ಚಾಪ್ಟರ್ಸಲ್ಲಿ ಕವರ್ ಆಗಿ ಹೋಗಿಬಿಡುತ್ತೆ. ಓಕೆ, ಸೊ ಈ ತರಹ ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ನಾನು ಈ ತರಹ ನಿಮಗೆ ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಆ್ಯಂಡ್ ಈಗಾಗಲೇ ಚಾನಲಲ್ಲಿ ಎಲ್ಲ ಅವೈಲೇಬಲ್ ಇದೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಸ್ಟಡಿ ಪ್ಲ್ಯಾನ್ಸ್, ಎವ್ರಿಥಿಂಗ್ ಅವೈಲೇಬಲ್ ಇದೆ. ನೀವು ಒಂದು ಸರ್ತಿ ಚಾನಲ್ನ ನೋಡಿ ನಿಮಗೆ ಎಲ್ಲ ಸಿಗುತ್ತೆ. ಆ್ಯಂಡ್ ಇನ್ನೂ ಏನಾದರೂ ಬೇರೆ ಇನ್ಫಾರ್ಮೇಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಿಲೋ. ಆ್ಯಂಡ್ ಈ ಒಂದು ಸ್ಟಡಿ ಪ್ಲ್ಯಾನ್ ನಿಮಗೆ ಹೇಗೆ ಅನಿಸಿದೆ ಅಂತ ಹೇಳಿ ಪ್ಲೀಸ್ ಲೆಟ್ ಮೀ ನೋ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇದು ವರ್ಕ್ ಆಗುತ್ತೆ ಅಥವಾ ಇನ್ನೂ ಏನಾದರೂ ಮಾಡಿಫಿಕೇಷನ್ಸ್ ನಿಮಗೆ ಬೇಕು ಅಂತಂದರೆ ನೀವು ಒಂದು ಇದರಲ್ಲಿ ಚಾಪ್ಟರ್ಸ್ ಚೂಸ್ ಮಾಡೋದ್ರಲ್ಲಿ ನೀವು ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಓದ್ಕೊಳ್ಳಿ. ವೆಲ್, ದಿಸ್ ಈಸ್ ಇಟ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ನ ವೀಡಿಯೋ ತುಂಬ ಬೇಗ ಅಪ್ಲೋಡ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.